ಒಂದ್ ಕಡೆ ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಸ್ಥಳ ಮಹಜರು ನಡೀತಾ ಇದ್ರೆ ಇತ್ತ ಎಸ್ಐಟಿ ವಶದಲ್ಲಿ ಇರ್ತಕ್ಕಂತ HD ರೇವಣ್ಣ ಅವರನ್ನ ವಕೀಲರು ಭೇಟಿ ಮಾಡಿದ್ದಾರೆ. ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಪ್ರತಿದಿನ 1 ಗಂಟೆ ಅವಧಿ ವಕೀಲರು ಭೇಟಿ ಮಾಡಿ ಮಾತುಕತೆ ನಡೆಸಬಹುದು ಅಂತ ಹೇಳಿ. ಇನ್ನು ಸಂತ್ರಸ್ತೆಯಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಿದ್ದಾರೆ ಒಂದ್ ಕಡೆ ಅಧಿಕಾರಿಗಳು. ಅಪ್ಪ ಮಗನ ವಿರುದ್ಧ ಲೈಂಗಿಕ ದೌರ್ಜನ್ಯ ದೂರನ್ನ ನೀಡಿದ್ದ ಸಂತ್ರಸ್ತೆಯಿಂದ ಒಂದು ಕಡೆ SIT ಅಧಿಕಾರಿಗಳು ಸ್ಪಾಟ್ ಮಹಜರು ಮಾಡಿಸ್ತಾ ಅದರ ಜೊತೆಯಲ್ಲೇನೆ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ. 4 ಮಹಿಳಾ ಅಧಿಕಾರಿಗಳು ಸೇರಿದಂತೆ ಇತರೆ ಅಧಿಕಾರಿಗಳು ರೇವಣ್ಣ ಅವರ ನಿವಾಸದಲ್ಲಿದ್ದಾರೆ. ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಅಪ್ಪ ಮಗನ ವಿರುದ್ಧ ಲೈಂಗಿಕ ದೌರ್ಜನ್ಯ ದೂರು ನೀಡಿದ್ದ ಸಂತ್ರಸ್ತೆ, ಹೀಗಾಗಿ ಘಟನೆ ನಡೆದ ಸ್ಥಳದಲ್ಲೇ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಸಂತ್ರಸ್ತೆ ಹೇಳಿಕೆಯನ್ನ ಆಧರಿಸಿ ಮನೆಯಲ್ಲಿ ಸಂಪೂರ್ಣ ಮಹಜರನ್ನ ಮಾಡಲಾಗ್ತಾ ಇದೆ. HD ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಸ್ಪಾಟ್ ಮಹಜರು ಮಾಡಲಾಗ್ತಾ ಇದೆ. ಅರ್ಧ ಗಂಟೆಗೂ ಅಧಿಕ ಸಮಯ ಆಗೋಯ್ತು. SIT ಅಧಿಕಾರಿಗಳು ಮಹಜರನ್ನ ನಡೆಸುತ್ತಿದ್ದಾರೆ. ಗಮನಿಸಿದ್ವಿ ನಾವು ಹೊಳೆ ನರಸೀಪುರ ನಿವಾಸದ ಮೇಲೆ ಅಲ್ಲಿಗೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದಾಗ ಸರಿಸುಮಾರು 4.5 ಗಂಟೆಗಳ ಕಾಲ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಇಲ್ಲಿ ಬಸವನಗುಡಿ ನಿವಾಸದಲ್ಲಿ ಅರ್ಧ ಗಂಟೆ ಆಗಿದೆ. ಸತತವಾಗಿ ಅರ್ಧ ಗಂಟೆಯಿಂದಲೂ ಕೂಡ ಸ್ಥಳ ಮಹಜರನ್ನ ಮಾಡ್ತಿದ್ದಾರೆ. ಅಲ್ಲೇನೆ ಆ ಸಂತ್ರಸ್ತ ಮಹಿಳೆಯಿಂದ ಒಂದಷ್ಟು ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ಳುತ್ತಿದ್ದಾರೆ SIT ಅಧಿಕಾರಿಗಳು. 4 ಮಹಿಳಾ ಅಧಿಕಾರಿಗಳು ಸೇರಿ ಒಟ್ಟು 6 ಮಂದಿ ಅಧಿಕಾರಿಗಳ ತಂಡ ಹೊಳೆ ನರಸೀಪುರದಲ್ಲಿ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರಾದ ನಂತರದಲ್ಲಿ ಅದನ್ನ SIT ಅಧಿಕಾರಿಗಳು ಆ ಇಡೀ ನಿವಾಸವನ್ನ ಸೀಲ್ ಡೌನ್ ಮಾಡಿದ್ರು. ಅದನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು. ಇಲ್ಲೂ ಕೂಡ ಬಹುತೇಕ ಹಾಗೆ ಆಗೋ ಸಾಧ್ಯತೆ ಇದೆ. ಒಂದ್ ಕಡೆ ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಸ್ಥಳ ಮಹಜರು ನಡೀತಾ ಇದ್ರೆ ಇತ್ತ SIT ವಶದಲ್ಲಿ ಇರ್ತಕ್ಕಂತ HD ರೇವಣ್ಣ ಅವರನ್ನ ವಕೀಲರು ಭೇಟಿ ಮಾಡಿದ್ದಾರೆ. ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಪ್ರತಿದಿನ 1 ಗಂಟೆ ಅವಧಿ ವಕೀಲರು ಭೇಟಿ ಮಾಡಿ ಮಾತುಕತೆ ನಡೆಸಬಹುದು ಅಂತ ಹೇಳಿ. ಇನ್ನು ಸಂತ್ರಸ್ತೆಯಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಿದ್ದಾರೆ ಒಂದ್ ಕಡೆ ಅಧಿಕಾರಿಗಳು. ಅಪ್ಪ ಮಗನ ವಿರುದ್ಧ ಲೈಂಗಿಕ ದೌರ್ಜನ್ಯ ದೂರನ್ನ ನೀಡಿದ್ದ ಸಂತ್ರಸ್ತೆಯಿಂದ ಒಂದು ಕಡೆ SIT ಅಧಿಕಾರಿಗಳು ಸ್ಪಾಟ್ ಮಹಜರು ಮಾಡಿಸ್ತಾ ಅದರ ಜೊತೆಯಲ್ಲೇನೆ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ. 4 ಮಹಿಳಾ ಅಧಿಕಾರಿಗಳು ಸೇರಿದಂತೆ ಇತರೆ ಅಧಿಕಾರಿಗಳು ರೇವಣ್ಣ ಅವರ ನಿವಾಸದಲ್ಲಿದ್ದಾರೆ. ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಅಪ್ಪ ಮಗನ ವಿರುದ್ಧ ಲೈಂಗಿಕ ದೌರ್ಜನ್ಯ ದೂರು ನೀಡಿದ್ದ ಸಂತ್ರಸ್ತೆ, ಹೀಗಾಗಿ ಘಟನೆ ನಡೆದ ಸ್ಥಳದಲ್ಲೇ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಸಂತ್ರಸ್ತೆ ಹೇಳಿಕೆಯನ್ನ ಆಧರಿಸಿ ಮನೆಯಲ್ಲಿ ಸಂಪೂರ್ಣ ಮಹಜರನ್ನ ಮಾಡಲಾಗ್ತಾ ಇದೆ. HD ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಸ್ಪಾಟ್ ಮಹಜರು ಮಾಡಲಾಗ್ತಾ ಇದೆ. ಅರ್ಧ ಗಂಟೆಗೂ ಅಧಿಕ ಸಮಯ ಆಗೋಯ್ತು. SIT ಅಧಿಕಾರಿಗಳು ಮಹಜರನ್ನ ನಡೆಸುತ್ತಿದ್ದಾರೆ. ಗಮನಿಸಿದ್ವಿ ನಾವು ಹೊಳೆ ನರಸೀಪುರ ನಿವಾಸದ ಮೇಲೆ ಅಲ್ಲಿಗೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದಾಗ ಸರಿಸುಮಾರು 4.5 ಗಂಟೆಗಳ ಕಾಲ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಇಲ್ಲಿ ಬಸವನಗುಡಿ ನಿವಾಸದಲ್ಲಿ ಅರ್ಧ ಗಂಟೆ ಆಗಿದೆ. ಸತತವಾಗಿ ಅರ್ಧ ಗಂಟೆಯಿಂದಲೂ ಕೂಡ ಸ್ಥಳ ಮಹಜರನ್ನ ಮಾಡ್ತಿದ್ದಾರೆ. ಅಲ್ಲೇನೆ ಆ ಸಂತ್ರಸ್ತ ಮಹಿಳೆಯಿಂದ ಒಂದಷ್ಟು ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ಳುತ್ತಿದ್ದಾರೆ SIT ಅಧಿಕಾರಿಗಳು. 4 ಮಹಿಳಾ ಅಧಿಕಾರಿಗಳು ಸೇರಿ ಒಟ್ಟು 6 ಮಂದಿ ಅಧಿಕಾರಿಗಳ ತಂಡ ಹೊಳೆ ನರಸೀಪುರದಲ್ಲಿ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರಾದ ನಂತರದಲ್ಲಿ ಅದನ್ನ SIT ಅಧಿಕಾರಿಗಳು ಆ ಇಡೀ ನಿವಾಸವನ್ನ ಸೀಲ್ ಡೌನ್ ಮಾಡಿದ್ರು. ಅದನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು. ಇಲ್ಲೂ ಕೂಡ ಬಹುತೇಕ ಹಾಗೆ ಆಗೋ ಸಾಧ್ಯತೆ ಇದೆ.